ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಬನ್ನಿ ಗಾಯ್ಸ್, ಹಾಗಾದರೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಹೊಸ ಹೊಸ ನೋಟಿಫಿಕೇಷನ್ಗಳು ಬಂದು ನಿಮ್ಗೆ ತಲುಪ್ತವೆ ಅಂತ ಹೇಳ್ತೇನೆ. ಬನ್ನಿ ಗೈಸ್, ಕೆಲಸ ಎಲ್ಲ ಅರ್ಧ ಆಗಿದೆ, ಇನ್ನೂ ಕೆಲಸ ಆಗಿಲ್ಲ, ಕೆಲಸ ಹಾಗೆ ಬಿದ್ದಿದೆ. ಮಕ್ಕಳಿಗೆ ಸ್ವಲ್ಪ ತಿಂಡಿ ಮಾಡಿಕೊಡೋಣ ಅಂತ ಹೇಳಿ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಬೇಳೆ ಮತ್ತು ಅಕ್ಕಿ ಬೇಯಕ್ಕಿಟ್ಟಿದ್ದೆ ನೋಡಿ. ಅವ್ರು ಪೂರ್ತಿಗೆ ಮಾಡಿಕೊಡ್ತೇನೆ ನಾನೇನು ತಿನ್ನಲ್ಲ, ಅವ್ರಿಗೆ ಇಷ್ಟ ಹಾಗಾಗಿ ಮಾಡಿಕೊಡ್ತೇನೆ. ನಾನು ಬೇರೆ ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಮಾಡೇನೆ. ನೋಡೋಣ, ಏನಾದರೂ ಇದ್ದರೆ ಮಾಡ್ಕೊತೇನೆ, ಇಲ್ಲ ಅಂತಂದರೆ ಅದನ್ನೇ ತಿಂತೇನೆ. ಮಸಾಲ ಬಾಕ್ಸ್ ಎಲ್ಲ ತುಂಬಿಟ್ಟೇನೆ. ಸಂಜೆ ಅಷ್ಟರಾಗಿ ಏನು ಹುಡುಕ್ತಾರೋ ಗೊತ್ತಿಲ್ಲ, ನಮ್ಮ ಮನೆಯವರು ಮಿಕ್ಸ್ ಮಾಡಿಟ್ಬಿಡ್ತಾರ ನೋಡಿ. ಇನ್ನೊಂದೆರಡು ಈ ಕಪ್ಪುಗಳು ತೊಳಿಬೇಕು, ತೊಳ್ಯಾಕಕ್ಕೆ ನಾವು. ಎಣ್ಣೆ ಬಿಸಿ ಆದ ತಕ್ಷಣ ಹಾಕ್ತೀನಿ ಇದನ್ನು. ಸಾಸಿವೆ ಜೀರಿಗೆ ಹಾಕ್ತದೆ. ಬಿಸಿಬೇಳೆ ಬಾತ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಕ್ಯಾರೆಟ್ ಇರಲಿಲ್ಲ, ಸಿಂಪಲ್ಲಾಗಿ ಮಾಡತ್ತಲ್ಲ ಅಷ್ಟೇ ಇವತ್ತು. ನಿಂದು ಹೋಮ್ವರ್ಕ್ ಆತ? ನಂದು ಹೋಮ್ವರ್ಕ್ ಏನೂ ಇಲ್ಲ. ಅದು ಬರ್ಕೊಂಡು ಈಗ ಸ್ವಲ್ಪ ಬಿಸಿಲು ಬಿದ್ದತ್ತಲ್ಲ, ಮೆಣಸಿನ್ಕಾಯಿ ಹಾಕ್ವಾ ಮ್ಯಾಲೆ. ನಂದಿಲ್ಲ ಏನು ಹೋಮ್ವರ್ಕ್. ಅಲ್ಲ, ನಿಂದು ಹೋಮ್ವರ್ಕ್ ಇಲ್ಲ ಅಂತಂದ್ರೆ ಹೋಗಿ ಮೆಣಸಿನ್ಕಾಯಿ ಮ್ಯಾಲೆ ಹಾಕ್ವಾ. ಹಾಕ್ವಾ, ಒಣಗ್ತತೆ. ಸ್ವಲ್ಪ ಬಿಸಿಲು ಬಿದ್ದತ್ತದ, ಅದು ಕ್ಲೀನಾಗಿ ಒಣಗಿಸಿದ್ವಿ ಅಂತಂದ್ರೆ ಆಮೇಲೆ ಬಾಕ್ಸಿಗೆ ತುಂಬಿಟ್ಬಿಟ್ಟೆ ಅಂತಂದ್ರೆ ಕುದೀರಿ ತಗ. ಬರೀ ತಿನ್ನೋದ ನೋಡ್ತಿರ್ತೀಯಲ್ಲ, ಅದು ಕುದ್ರೆ ತಿನ್ನೋದ ಮುಗೀತದ. ಹಾಂ, ಬೇಗ ಬಿಸ್ಕಿಟ್ ತಿಂದೆ ಚಾ ಜೊತೆಗೆ. ಮತ್ತು ಚಾ ಕುಡ್ದಿಲ್ಲ ಇವತ್ತು ನೀನು? ಚಾ ಕುಡ್ದಿಲ್ಲ? ಮತ್ತು 2 ಬಿಸ್ಕೆಟ್ ಪ್ಯಾಕ್ ತಿಂದಿದ್ಯಲ್ಲ, ಯಾರು ತಿಂದ್ರೆ ಕಪ್ಪಳು? ನಾನು ತಿಂದಿಲ್ಲ. ಮತ್ತೆ ಯಾರು ತಿಂದ್ರು? ನಾನು ತಿಂದಿಲ್ಲ, ಪಡ್ಡು ಅಷ್ಟೇ ತಿಂದಿದ್ದೀನಿ. ಪಟ್ಟು ತಿಂದೆ? ಅದು ಒಂದು ಸೆಟ್ ಮಾಡಿದ್ದಾಗಲೇ ಸ್ವಲ್ಪ ಇಟ್ಟಿತ್ತ, ಸ್ವಲ್ಪ ಇಟ್ಟಿತ್ತ. ನಾನು ಏನು ಮಾಡಿದೆ, ಚಾ ಜೊತೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡೆ. ಅದು ಅಕ್ಕಿ 2 ತಗೊಂಡು ತಿನ್ಲ ಅದ್ರಾಗ. ಬ್ರಷ್ ಮಾಡ್ಕೊಂಡು ಹೋಗ್ತೀನಿ ನಾನು. ಓ, ಬಿಸಿ ಇದ್ದಿದ್ದಕ್ಕೆ ಅದು ಇರ್ತದೆ ಸೌಂಡ್ ಅಂತ ಪ್ಲೇಟಿಂದ. ಎಸ್, ಬಿಸಿಬೇಳೆ ಬಾತ್ ಸಾಕಬೇಕಾ? ಹಾಕ್ಲ ಇನ್ನೊಂದು ಸ್ವಲ್ಪ? ಚಲೋ, ಸ್ಮೆಲ್ಲು ಸೂಪರ್ ಆಯ್ತಲ್ಲ. ತಗೋತೀನಿ ಗಾಯ್ಸ್. ಒಂದು ಒಳ್ಳೆ ಮೂವಿ, ಹಳೆ ಮೂವಿ ಅಂತಂದ್ರೆ ಅಮರ್ ಅಕ್ಬರ್ ಆ್ಯಂಥೋನಿ ಮೂವಿ ನೋಡಿದೆ. ಭಾಳ ದಿವಸ ಆಯಿತು, ಭಾಳ ಚೆನ್ನಾಗಿದೆ ಮೂವಿ. ಅದರಲ್ಲಿ ಅಮಿತಾಬ್ ಬಚ್ಚನ್ ಸರ್ ನೋಡಿ, ಅವಾಗ ಹೇಗಿದ್ರು ಇವಾಗ ಹೇಗಿದ್ದಾರೆ. ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದರು ಅಂತ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ
ನನ್ನ ಮಕ್ಕಳ ಫ್ರೆಂಡ್ಸ್ ಅದಾರಲ್ಲ ಅವರು ಕೂಡ ತುಂಬ ವಿಶ್ ಮಾಡಿದರು. ಹಾಗೆ ನಮ್ಮ ಕೊಲೀಗ್ಸು, ನಮ್ಮ ಫ್ರೆಂಡ್ಸು, ಆಮೇಲೆ ಲತಾ ಮೇಡಮ್ ಅವ್ರಿಗೆ ಹೇಳ್ತೀನಿ, ಕಮೆಂಟ್ ಮಾಡಿದ್ರು ಅವರು ನಮಗೆ ಬರ್ಡೇ ಕರೀಲಿಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕರಿತೇವೆ ಮೇಡಮ್, ಖಂಡಿತವಾಗಿ ಕರಿತೇವೆ. ಕರೆಯೋಕ್ಕಾಗಲಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಮನೆಯಲ್ಲೇ, ಹಾಗಾಗಿ ಕರೆಯೋಕ್ಕಾಗಿಲ್ಲ, ಬೇಜಾರಾಗಬೇಡ್ರಿ. ಬನ್ನಿ ಕೆಲಸ ಮಾಡುವ. ಸ್ವಲ್ಪ ಕೆಲಸ ಅಲ್ಲದಲ್ಲೇ ಬಿದ್ದತಿ ನೋಡಿ. ನಂದಿನ್ನೂ ಬರ್ಡೇ ಕೇಕು ಹಾಗೇ ಇದೆ, ಒಂದು ಸ್ವಲ್ಪ ಕಟ್ ಮಾಡ್ತೀನಿ ನಾನು. ಬನ್ನಿ ನೋಡಿ ಗೈಸ್, ಇನ್ನು ಇಷ್ಟು ಕೇಕ್ ಉಳಿದಿದೆ. ನನ್ನ ಮಕ್ಕಳು ಸ್ಕೂಲಿಗೆಲ್ಲ ಒಯ್ದಿದ್ರು, ನಾನೇ ತಿಂದಿರಲಿಲ್ಲ ಅಂತ ಹೇಳಿ ಇರ್ಸ್ಯಾರ. ತಿಂತಿರ್ಬೇಟಿ ಕೇಕ್? ಬೇಡ? ಬನ್ನಿ ನೋಡಿ ಎಷ್ಟು ಚಪಾಟಿ ಬಿದ್ದಿದೆ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಬಿಟ್ಟು ಮ್ಯಾಲೆ ಕೂತ್ಕೋತೀಯ, ನೆಲ ಒರೆಸ್ತಾನೆ. ಮನೆಯವ್ರು ಮತ್ತೆ ಬಾಳೆಹಣ್ಣಿನ ಗೊನೆ ತಂದಾರ. ಓ ಸಾಕಾಗಿತ್ರಿ, ಮತ್ತೆ ಅದಕ್ಕೆ ಕೊಟ್ಟು ಕಳ್ಸಿದ್ರಿ. ನಮ್ಮ ಮೈದ್ನ ರಾಜು ಅಂತ ಹೇಳಿ ಕೊಟ್ಟು ಕಳ್ಸಿರೋದು. ನಮಗೂ ಆಗೋಗಿತ್ರಿ. ಮತ್ತೆ ನೆಲ ಒರೆಸ್ತಾ ಇದ್ದೆ, ನಮ್ಮ ಮನೆಯವ್ರು ಬಂದರು. ನಮ್ಮ ಮೈದ್ನಾಗ ನೋಡಿ ಗೈಸ್, ಹಿಂದೆ ಬಿದ್ದೋರಾಗಲ್ಲ. ನಮ್ಮ ಮೈದ್ನ ಎಷ್ಟು ನೋಡಿ, ಬೇರೆಯವ್ರಾದ್ರೆ ಒಂದು ಗೊನೆ ಕೊಯ್ಯಕ್ಕೆ ಎಷ್ಟು ಇದು ಮಾಡ್ತಾರೆ, ಕೊಡಕ್ಕೆ ಎಷ್ಟಂತ ಕೊಡಬೇಕು ಅಂತ ಹೇಳಿ. ಮತ್ತೊಂದು ಸರಿ ಇನ್ನೊಂದು ಗೊನೆ ಮತ್ತು ಮೆಣಸಿನ್ಕಾಯಿ, ಕೆಮ್ಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎರಡೂ ಕೂಡ ಕೊಟ್ಟು ಕಳ್ಸ್ಯಾರ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಬಟ್ ಮೆಣ್ಸಿನ್ಕಾಯಿ ಕೊಟ್ಟು ಕಳ್ಸಿರೋದು ಇನ್ನೂ ಖಾಲಿ ಆಗಿಲ್ಲ ನಮ್ಮ ಮನೆಗೆ, ಇನ್ನೂ ಅಷ್ಟೊಂದು ಅದಾವು ನೋಡಿ. ಅಂದ್ರೆ ಅವರು ನಮ್ಮ ಮನೆಯವರು ಚಿಕ್ಕಮ್ಮನ ಮಗ ಅವನು. ನೋಡಿ ಎಷ್ಟು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ. ಬೇರೆಯವ್ರಾದ್ರೂ ಬಿಡಿ, ಒಂದು ಸರಕ್ಕೇನೆ ಬೇಜಾರಾಗ್ಬಿಡ್ತಾರೆ. ಇವರು ಆ ರೀತಿ ಇಲ್ಲ, ಭಾಳ ನನಗಂತೂ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಅವ್ರ ಬಗ್ಗೆ. ಅವ್ರ ಗಂಡ ಹೆಂಡತಿ ಇಬ್ಬರು ಅಷ್ಟೇ ಇದು ಅದಾರ ಬಿಡಿ, ನಮ್ಮ ಬಗ್ಗೆ ಪ್ರೀತಿ ಇದೆ ಅವ್ರಿಗೆ ನಮ್ಮ ಬಗ್ಗೆ. ನಮ್ಮ ಮನೆಯವ್ರು ಬಂದು ತಿಂಡಿ ತಿಂತಾ ಇದ್ದಾರೆ ಒಬ್ಬರೇ ಹಾಕ್ಕೊಂಡು. ಇವತ್ತು ನನಗೆ ಕರೆಯಕತ್ತಿಲ್ಲ ಅವರು, ರೊಟ್ಟಿ ತಿನ್ನಾಕತ್ತಾರ ಗಾಯ್ಸ್. ಬಿಸಿಬೇಳೆ ಬಾತಿತ್ತು ನೋಡ್ರಿ, ಬ್ಯಾಡ್ರೆ? ತಿನ್ರಿ ತಿನ್ರಿ. ಎದಕ್ಕೆ ರೀ? ಹಸಿರು ಶುಂಠಿಗೆ ಔಷಧಿ ಒಯ್ದಿದ್ರೆ ನೀವು? ನೋಡಿ ಗೈಸ್, ಎಷ್ಟು ಮೆಣಸಿನ್ಕಾಯಿ ಕೊಟ್ಟು ಕಳ್ಸ ನಮ್ಮ ಇದನ್ನ. ಥ್ಯಾಂಕ್ ಯು ರಾಜು, ಕುಸುಮ, ಥ್ಯಾಂಕ್ ಯು ಕೊಟ್ಟು ಕಳ್ಸಿದ್ದಕ್ಕೆ. ಹೊಲದಿಂದ ಬಂದಾರಂತ ನಮ್ಮ ಮನೆಯವರು, ಸೀದಾ ಮನೆಗೆ ಹೋಗಿಲ್ಲ ಅಂತ. ಮನೆಗೆ ಹೋದ್ರೆ ಅವ್ರು ಬಿಡಲ್ಲ, ಗಂಡ ಹೆಂಡ್ತಿ ಏನಾದರೂ ಮಾಡಿ ತಿನ್ನಿಸ್ಕಳಿಸ್ತಾವ. ಕಿವ್ಚ್ರಿ, ರೊಟ್ಟಿ ಕಿವ್ಚ್ತೀನಿ ರೀ. ಹೌದ್ರಾ? ಗೋವಿನ ಜೋಳನ ಗ್ಯಾಸಲ್ಲಿ ಸುಡ್ತಾ ಇದ್ದಾಳೆ ನೋಡಿ. ಅವಳು ತಿನ್ಬೇಕಂತೆ, ಅದಕ್ಕೆ ಒಂದೇ ಸುಲ್ಕೊಂಬಂದಿದ್ದಾಳೆ. ಇದರಲ್ಲೇ ಅರ್ಧ ತಗೊಂಡು ತಿನ್ನೋಣ ಅಂತ ಅವಳೇ ಸುಡ್ತಿದ್ದಾಳೆ ನೋಡಿ. ನಮ್ಮ ಪಪ್ಪ ತಂದಿದ್ದಾರೆ ಗಾಯ್ಸ್. ಅದು ಬಿಡು, ಏನೂ ಆಗಲ್ಲ, ನೀ ಸುಡು. ಭಾಳ ಭಯ ಗಾಯ್ಸ್ ಬೆಂಕಿ ಅಂದರೆ. ಸೌಂಡ್ ಯಾವ ಥರ ಬರ್ತಿದೆ ಅಲ್ಲ. ಇದೇನಾದ್ರೆ ನನ್ನ ಫ್ರೆಂಡ್ ಬ್ಲಾಗ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಅಷ್ಟಿಗೆ ಕಾಡಿಸ್ತಿರ್ತಾಳೆ. ಮೊನ್ನೆ ಶೀಲಾ ಅನ್ನೋ ವ್ಲಾಗ್ ಹಾಕಿದ್ವಲ್ಲ ನನ್ನ ಕ್ಲಾಸಲ್ಲಿ, ಸೌಜನ್ಯ ಅನ್ನೋಳು, ಅವ್ರು ಫುಲ್ ನೋಡಿದಾರ ವ್ಲಾಗ್ನ. ಶೀಲಾನೆಲ್ಲಿ ಬಿಟ್ಟು ಬಂದೆ ಅಂತ ಕೇಳ್ತಾ ಇದ್ರು ಇವಳಿಗೆ ಡೈಲಿ. ಎಲ್ಲ ಕೇಳ್ತಾರೆ, ಎಲ್ಲರೂ ಶೀಲಾನ್ ಕೇಳಾರ. ಶೀಲಾ ಫೇಮಸ್ ಆಗಿದ್ದಾಳೆ. ಶೀಲಾ ಯಾವಾಗ ಅವಳು ಆಕ್ಟರ್ ಆಗ್ತಾಳೆ ಅಂತ ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ಸೋ ಫನ್ನಿ. ಯಪ್ಪ ಅಮ್ಮ, ಹಿಂಗೆ ಉರಿತಾರ ನಿನ್ನಂಗ? ನೋಡಿ ಅಲ್ಲಿ ಗ್ಯಾಸ್ ಆಫ್ ಮಾಡಿ ಹೋಗ್ಬಿಟ್ಟು. ಈಟೆ ನಮ್ಮ ಮನೆಯವರು ಇದು ತಂದಿದ್ರಲ್ಲ, ಗೊಜ್ಜೋಳ ತಂದಿದ್ರಲ್ಲ,
ಅದಕ್ಕೆ ನಾನು ರೆಡಿ ಮಾಡಿ ಅಂದ್ರೆ ಹೊಲದಲ್ಲೆಲ್ಲ ಬಂದಿಲ್ಲ, ಮಾರ್ಕೆಟಲ್ಲಿ ಬಂದವಲ್ಲ. ಸ್ವೀಟ್ ಕಾರ್ನ್ ಇದು ಅಕ್ಕಿ ಬೇಸಾದೆ ಬೇಡಮ್ಮ, ಒಂದು ಇದಕ್ಕೆ ಸುಟ್ಟು ಕೊಡು, ಗ್ಯಾಸಲ್ಲಿ ಸುಟ್ಟು ಕೊಟ್ಟು ತಿಂತೇನೆ ಅಂತ ಅಂದ. ಏನು ಬೇಕು? ಹ್ಞೂ ನಿಂಬೆ ಹಣ್ಣು ನಿನಗೆ. ಅಯ್ಯೋ ದೇವ್ರೆ, ಅವಳಿಗೆ ಏನು ಇಷ್ಟ ಆಗುತ್ತೋ, ಅವಳಿಗೆ ಏನು ಬೇಕು ಎಲ್ಲ ಐಟಮ್ ಮಾಡ್ಕೊಂಡು ತಿಂತಾಳೆ ಅವಳು. ಅವಳು ಮ್ಯಾಗಿ ಇಷ್ಟ ಆದರೆ ಮ್ಯಾಗಿ ತಿಂತಾಳೆ, ಒಟ್ಟು ಸುಮ್ಮನಿರಲ್ಲ. ಇದು ಏನು ಗೊತ್ತ, ಎಲ್ಲಿ ಮಾಡತ್ರಿ? ಅಲ್ಲ ಇಲ್ಲಿ ಕಟ್ರಿ ರೀ, ಅಲ್ಲಿ ಕಟ್ರೆ ಅಲ್ರಿ, ಇಲ್ಲಿ ಬರ್ರಿ ಅಲ್ರಿ, ಏಣಿ ಏಣಿ ಎಲ್ಲಿ ಅಮ್ಮ? ಅಲ್ಲ 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 ಇಲ್ಲೇ ಇಲ್ಲಿಗ್ರೆ ಸ್ವಲ್ಪ ಅಲ್ಲ, ಸ್ವಲ್ಪ ಅದು ಹಗ್ಗ ಅದಕ್ಕೆ ಮೇಲೆ ಕೆಳಗೆ ಮಾಡ ಬಂದೆ. ನಮ್ಮ ಇದನ್ನಾರು ಕೊಟ್ಟು ಕಳಿಸಿದ್ರು ನೋಡ್ರಿ. ಈಗ ಅದು ಕಟ್ಟಾತಾರ. ಬಾಳೆಗೊನೆಗೆ ಸುಣ್ಣ ಹಚ್ಚಿದ್ವಿ ನಾವು, ಸುಣ್ಣ ಹಚ್ಚಿ ಕಟ್ಟಕ್ಕೆ ಹೇಳಿದ. ಯಾಕಂತಂದ್ರೆ ಹೋದ್ ಸರಿ ಕೊಟ್ಟಿದ್ದು ಇದ್ರಾಗ ಇಟ್ಟಿದ್ವಲ್ಲ, ಚೀಲ್ದಾಗ ಹಾಕಿಟ್ಟಿದ್ವಲ್ಲ, ಎಕ್ಕದಮ್ ಹಣ್ಣಾಗಿತ್ತು. ಕೆಳಗೆ ಮಾಡ್ರಿ, ಸ್ವಲ್ಪ ಕೆಳಗೆ ಕಟ್ರಿ, ಇನ್ನು ಕೆಳಗೆ ಕಟ್ರಿ, ಕೆಳಗೆ ಕಟ್ರಿ. ಹಾಂ ಪೂರ್ತಿ ಇನ್ನೂ ಸ್ವಲ್ಪ ಕೆಳಗೆ ಕಟ್ರಿ, ಹುಡುಗರು ಸಿಗ್ಬೇಕಲ್ಲ. ಹಾಂ ಸಾಕು, ಸಾಕು ಸಾಕು. ಬಂದೆ, ಭೇಟಿ ಹೋಗಲ್ಲಿ ಬಂತಡಿ. ಅದು ಸ್ವಲ್ಪ ಕಟ್ಕೋಬೇಕಾಗಿತ್ತೇನಾ, ಆಮೇಲೆ ಇದು ನೆಕ್ಸ್ಟ್ ಹಣ್ಣು ಆತು ಅಂದಂದ್ರೆ ಒಂದೊಂದು ತಿನ್ನಕ್ಕೆ ಬರ್ತಲ್ರಿ. ಇವ್ರೇನು ಮಾಡತ್ತಾರ ನೋಡೋಣ ನನ್ನ ಮಕ್ಕಳು. ಏನು ಮಾಡತ್ತೆ ಎಲ್ಲಿ ಎಲ್ಲಿ ಪೂರ್ತಿ ಸುಡ್ತಾ? ನೀನು ಚಿಕ್ಕದು, ನನಗೆ ದೊಡ್ಡದು. ಎಲ್ಲದು ತನಗ ಜಾಸ್ತಿ ಬೇಕು ಆ ಸುರ್ಕಿಗೆ. ಸಾಕು ಬಾ. ಮ್ಯಾಗಿ ಪ್ಯಾಕೆಟ್ ಸ್ವಲ್ಪ ದಿನ ಆಗಿಲ್ಲ, ಎಲ್ಲ ಖಾಲಿ ಮಾಡಿ ಎಲ್ಲ ಖಾಲಿ ಮಾಡಿಟ್ಟಾರ. ಏನ್ರಿ ಸಾಕು ಬಿಡ್ರಿ, ಈಗ ತಿನ್ಲಿ, ಆಮೇಲೆ ಬೇಸಾಕ್ ಬರ್ತೈತಿ. ಅವ್ಳು ಮನ್ಸಕ್ಕ ನಿನಗೆ ಚಿಕ್ಕದು ಅಂತ ಹೋಗಿ ತಗೋಬರಕ್ಕೆ ಹೋಗಿದ್ದಾಳಲ್ಲಿ. ಈಗ ಮತ್ತೆ ಸುಡ್ತಾಳಂತದ್ದು ಅಷ್ಟು ತಿನ್ನಕ್ಕಾಗುತ್ತೆ. ತಿನ್ನಲ್ ಬಿಡಬಿಟ್ಟು ಅದು ಅದ್ರಾಗ ಕಟ್ ಮಾಡಕ್ ಬರ್ತೈತಿ. ಇದು ಬೇಸಿದ್ರೇನೆ ಅಲ್ಲ ತಿನ್ನಕ್ಕಾಗಲ್ಲ. ಅದು ಪೂರ್ತಿ ಅದು ಅಷ್ಟು ಒಂದು ಇಡೀ ತಿನ್ನಕ್ಕಾಗಲ್ಲ. ಇದು ನೋಡು ಬಿಸಿನೇ ಆಗ್ತಿಲ್ಲ, ಇದು ಆಗ್ತದೆ ಸುಮ್ಮನೆ. ಅದು ಬಿಸಿ ಆಗಲ್ಲ ತಗೋದು. ಆಮೇಲೆ ಅದು ಆ ಕಡೆ ಊಟ ಇದು ಮಾಡಿ ಈ ಕಡೆ ಸುಡಾಕ್ ಬರ್ತದ. ಸ್ಮೆಲ್ ನೋಡಪ್ಪ ಯಾವ ಕಡೆ. ಇದಕ್ಕೆ 40 ರೂಪಾಯಿ ಅಂತಾರ, 30 ರೂಪಾಯಿ ಅಂತಾರ. ಮಾಡಿ ಒಂದು ಉಪ್ಪು ಖಾರ ಪುಡಿ ಹಾಕಿ ಪುಡಿ ಕೊಟ್ರೆ ಕೊಡೋಕೆ ಅದೇ ಸ್ವೀಟ್ ಕಾರ್ನ್ ರೆಡಿ. ನಾ ಅದ್ರಾಗ ತಿಂತೇನೆ ಬಾ. ಇದ್ರಾಗ ತಿಂತೇನೆ. ಇದ್ರಾಗ 3 ಪೀಸ್ ಮಾಡು. ಇಲ್ಲಿ ನೋಡಿ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಎಲ್ಲರೂ ಟ್ರೈ ಮಾಡಿರ್ತಾರ ಬಾ. ನೀವು ಕೊಟ್ಟಿನ ಮೇಲೆ ಕಲಿಯಲ್ಲ ಎಲ್ಲರೂ. ಎಲ್ಲದಕ್ಕೂ ನೀವು ಟ್ರೈ ಮಾಡ್ರಿ ಅಂತ ಎಷ್ಟು ಕಲ್ತು ಬಂದಾಳದ ನಂಗೆ. ಫಸ್ಟ್ ಬಂದಿರ್ಬೇಕಲ್ಲ. ತಡಿ ಬಿಡೋದನ್ನ ಬಿಡೋದ. ಅಲ್ಲ ಈ ಕಡೆ ಇಡ್ತೇನೆ ನೋಡೋಣ. ಹಾಳು ಮಾಡಿದ್ರು ಗೈಸ್. ಎಲ್ಲಿ ಹಾಳು ಮಾಡೇವಿ? ಕುತ್ಕೊಂಡು ತಿನ್ನೋದಷ್ಟೆಲ್ಲ ನಿಮ್ಗೆ ಏನಾಗಲ್ಲ ಸುಂದರ್. ನಿಂಬೆ ಹಣ್ಣು, ಉಪ್ಪು ಸ್ವಲ್ಪ, ಖಾರ ಪುಡಿ ತಗೊಂಡಾಗ ಖುಷಿಯಾಗ ಖಾರ ಪುಡಿ ಸ್ವಲ್ಪ ಉಪ್ಪು ಹಾಕೋದಕ್ಕೆ. ಇನ್ನೊಂದು ಸ್ವಲ್ಪ ಹಾಕು. ಜಾಸ್ತಿ ಆಯ್ತದ. ಇಲ್ಲ ಬಿಡು, ಸ್ವಲ್ಪ ಎಲ್ಲಿ ಭಾಳತ್ತೇನ. ಸ್ವಲ್ಪ 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 ತಡ್ಕೊಳ್ಳಲ್ಲ. ಒಂದು ನಿಮಿಷ ಕೈಟಿಗೆ ನೀನು ನೋಡುಮ್ಮ. ನೀ ಫಸ್ಟ್ ತಿನ್ಪ. ಇದರಿಂದ ನಿಂಬೆ ಹಣ್ಣು ಇದು ಮಾಡ್ಕೋಬೇಕು ಅದನ್ನ. ಮಾಡು. ಇದು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಅಲ್ಲ ಬೇಡ, ಇದು ಮಾಡು. ಬೇಡ ಹಿಂಗೆ ಮಾಡು, ಇದು ಮಾಡು. ಸಾಕು, ಒಂದು ಹೋಳು ಸಾಕು. ತಗೋದೇನು ಅರ್ಧ ತಗೊಬಿಟ್ಟು ದೂರ ಮಾಡ್ತೇವೆ, ಅಲ್ಲೇ ಕೆಳಗಡೆ ಮಾಡ್ಕೊಂಡು.
ಈಗ ನಾಳೆ ನೆಕ್ಸ್ಟ್ ಏನು ಫುಟ್ಪಾತ್ನಲ್ಲಿ ಅಂಗಡಿ ತೆಗ್ಯದ ಓ ಏನು ಕೃತಿಕಾ ಕಾರ್ನ್ ಸೆಂಟ್ರ್ ಕಾರ್ನ್ ಸೆಂಟರ್ ಮ್ಯಾಗಿ ಸೆಂಟರ್ ನೂಡಲ್ಸ್ ಸೆಂಟರ್ ಎಲ್ಲ ಇವ್ದೆ. ಅಲ್ಲೇನು ಬಂದಾರಿಗೇನು ಕೊಡಲ್ಲ, ಆಕೆ ತಿಂದು ಖಾಲಿ ಮಾಡ್ತಾಳೇನ. ಅಮ್ಮ ಇನ್ನೊಂದ್ ಸ್ವಲ್ಪ ಹಾಕ್ಬೇಕಿತ್ತು. ಸಾಕು ಬಿಡ್ಬಿಟ್ಟು ಸಾಕು ಖಾರ ಉಪ್ಪು ಉಪ್ಪು ಬೇಡ ಬೇಡ ಸಾಕು ಅಮ್ಮ. ಒಂದು ಸಾಕು. ವೆಜ್ ಸೆಂಟರ್ ಒಂದು ನಾನ್ ವೆಜ್ ಸೆಂಟರ್. ವೆಜ್ ಅಲ್ಲಿ ಭಾಳ ಖಾರ ಆಗಿಲ್ಲ. ಇವು ನಾನ್ ವೆಜ್ ಅಲ್ಲಿ ಅವಳು ಎಗ್ ಬುರ್ಜಿ ಮಾಡ್ತಾಳೆ, ಚಿಕನ್ ಕಬಾಬ್ ಅಂತೆ ಎಲ್ಲ ಮಾಡ್ತಾರೆ. ಯಪ್ಪ ಆತು. ಸರ್ ನಾನು ಹಚ್ತೀನಿ. ಅಯ್ಯೋ ದೇವ್ರೆ, ಅದು ಹೆಂಗೆ ಇಟ್ಕೋಬೇಕು ಅಮ್ಮ? ಇದು ಆತಗ ಯಾವುದು ಇದು ನಿಂಗೆ ಇದು ಮಾಡು, ಸ್ಪ್ರೆಡ್ ಮಾಡೋದಂತ ತಂಬಿಲಿ ಬಿಡಿಲ್ಲ ನೋಡು. 1 ಸೆಕೆಂಡ್ ತಡಿ. ಹಿಂಗೆ ನಾವು ಮದುವೆ ಆಗಿ ಹೋದಾಗ ನಮ್ಮ ಮಾವ ನಮ್ಮ ಅತ್ತಿದು ಬೆನ್ನು ತಿಕ್ಕಿದ್ದು ನೆನಪು ಬರ್ತದೆ. ಅಯ್ಯೋ ದೇವ್ರೆ, ಹಂಗೆ ಉಜ್ಜಬೇಕು, ಬೆನ್ನು ಉಜ್ಜಿದಂಗೆ ಉಜ್ಜಬೇಕು ಇದಕ್ಕೆ. ಅವಾಗ ಹಳೆ ಪದ್ಧತಿ ಇದು. ಇವಾಗ ಕಾರ್ನ್ ಹಚ್ತಿದ್ದಾರೆ. ಇರು ತಡಿ, ಈ ಕಡೆ ಇನ್ನೊಂದು ಸ್ವಲ್ಪ ಹಚ್ಚು. ಬ್ಲ್ಯಾಕಿ ಒಣಗೆ ತಿನ್ಬೇಕಲ್ಲ. ತಮ್ಮ ಸಾಕು ನೋಡಿ ತಿಂದು ತೋರ್ಸು. ಪ್ಲೇಟಿ ಕೈಯಲ್ಲಿ ಹಿಡ್ಕೋಬಾ. ಕೆಳಗಡೆ ನೋಡು. ತಿಂದು ನೋಡೋಣ ಟೇಸ್ಟ್ ಹೆಂಗಾಗಿತ್ತು. ಭಾಳ ಖಾರ ಆಗೈತೆ ಅಂತ. ಸುಡ್ಲಾ ಭರ್ಜರಿ ಖಾರ ಆಗಿದೆ ಇದು. ಚೆನ್ನಾಗೈತಾ? ಹಾಗೆ ತಿಂತೀನಪ್ಪ, ಉಪ್ಪು ಬೇಡ ಕಾಪುಡಿ ಬೇಡ. ಗೈಸ್, ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್. ನೀವು ನೋಟಿಫಿಕೇಶನ್ ಬರುತ್ತೆ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.